माता की जय। भारतीय जनता पक्ष के भारतीय जनता पार्टी के माता की जय। बोलो भारत माता की जय। ಮಹಾನಗರ ಜಿಲ್ಲೆಯ बोलो भारत माता की ಜಾಗೃತಿ ಸಮಾವೇಶ ದೊಡ್ಡ ಅಪರಾಧ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಇಟ್ಕೊಂಡು ಹೊಂಟಿವಿ ನಾವು, ಹೌದಲ್ಲ? ವಿಕಸಿತ ಭಾರತದ ಸಂಕಲ್ಪ ಇಟ್ಕೊಂಡಾಗ ಆ ಕಾನೂನಿನಲ್ಲಿ ಯಾವ್ಯಾವ ಅಂಶಗಳ ಬದಲಾವಣೆ ಆಗ್ತಾವ ಅವೆಲ್ಲವನ್ನು ಸೇರಿಸಿ ಒಂದು ಹೆಸರು ಕೊಡ್ಲೇಬೇಕಾಗ್ತದೆ. ಅವಾಗ ನಾವೇನ್ ಹೆಸರು ಕೊಟ್ಟಿವಿ? ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಫಾರ್ ಗ್ರಾಮೀಣ್ ಅಂತ ಇಟ್ಟಿವಿ. ಅದ್ರ ಒಂದೊಂದು ಹೆಸರು ತೆಗೆದ್ರೆ ಏನ್ ಬಂತು? VBG ರಾಮ್ ಜಿ ಅಂತ ಬಂತು. ರಾಮ ಅಂದ ಕೂಡಲೇ ಬೆಂಕಿ ಹತ್ಬಿಡ್ತಾವ್ರು ಕಾಂಗ್ರೆಸ್ನವರು. ಅರೆ ಗಾಂಧಿ ಹೆಸರು ತೆಗೆದ್ರು, ರಾಮನ ಹೆಸರು ಇಟ್ಕೊಂಡ್ಬಿಟ್ರು, ಸ್ಕೀಮ್ ವಿರೋಧ ಅಂತ ಹೇಳಿ ಅವ್ರಿಗೆ ಬೆಂಕಿ ಹತ್ಬಿಡಿ. ಬಹುಶಃ ನನಗನಿಸ್ತದ ಮಹಾತ್ಮ ಗಾಂಧೀಜಿ ಇದ್ದಿದ್ರು ಸ್ವಾಗತ ಮಾಡ್ತಿದ್ರು. ಹೋರಾಟ ಮಾಡೋದಕ್ಕೆ ಶಕ್ತಿ ಇಲ್ಲ ಪಕ್ಷದಲ್ಲಿ. ಯಾವಾಗ ಅವ್ರಿಗೆ ಶಕ್ತಿ ಇಲ್ಲವೋ ಅವ್ರ ಹೇಳಿಕೆಗಳ ಮುಖಾಂತರ ವಿರೋಧವನ್ನು ಜನರಲ್ಲಿ ವ್ಯಕ್ತಪಡಿಸಬೇಕು, ಗೊಂದಲವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದರೊಳಗೆ ಭ್ರಷ್ಟಾಚಾರ ನಡೆದಿತ್ತು ಅನ್ನೋದು ಜನರಿಗೆ ನಾವು ತಿಳಿಸಿ ಹೇಳಬೇಕಾಗ್ತದೆ. ಮತ್ತು VB ರಾಮ್ಜಿ ಕಾಯ್ದೆ ಬಂದ ನಂತರ ಇವತ್ತು 100 ದಿವಸ ಉದ್ಯೋಗಿರೋದು 125 ದಿವಸದ ಮತ್ತು ಕಾಲಕ್ಕೆ ಪೇಮೆಂಟ್ ಪಾವತಿ ಆಗುವುದು ಎಲ್ಲ ಯೋಜನೆಗಳು ಇದರಲ್ಲಿ ಬಹಳ ಸುಲಭದ. ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶವನ್ನು ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಮತ್ತು ಎಲ್ಲಿಯೂ ಕೂಡ ಕಟ್ಟ ಕಡೆ ವ್ಯಕ್ತಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಬಿಲ್ಲಿನ ಮೇಲೆ ಸವಿಸ್ತಾರವಾದಂತಹ ಚಿಂತನೆಯನ್ನ ದ ರೂಲಿಂಗ್ ಪಾರ್ಟಿ ಬಿಜೆಪಿ ಅಂಡ್ ಇಟ್ಸ್ ಅಲೈನ್ಸ್ NDA ಸರ್ಕಾರ ಬಹಳ ಚಿಂತನೆಯನ್ನ ಮಾಡಿ ಯಾವ ಒಂದು ಚಿಂತನೆಯನ್ನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ವಿಕಸಿತ ಭಾರತ 2047 ಈ ಒಂದು ಚಿಂತನೆಯನ್ನ ಈಗಾಗಲೇ ಬಿಡುಗಡೆಯನ್ನ ಮಾಡಿದ್ದಾರೆ. Central of Excellence. ಚಪ್ಪಲಿ ಯಾರು ಹಳ್ಳಿಗಳಲ್ಲಿ ಮಾಡ್ತಾರೆ, ಅವರಿಗೆ ಬೇಕಾದಂತ ಟೂಲ್ ಇಂಥದನ್ನ ಕೊಡುವಂತದನ್ನ ನಾವು ಶುರು ಮಾಡಿದ್ವಿ. 22 ಲಕ್ಷ ಜನಕ್ಕೆ ಟ್ರೈನಿಂಗ್ ಆಯ್ತು. ಇವತ್ತಿನ ತನಕ 12 ಲಕ್ಷ ಜನಕ್ಕೆ ನಾವು ಟೂಲ್ ಕಿಟ್ ಅನ್ನು ಕೂಡ ಸಪ್ಲೈ ಮಾಡಿದ್ವಿ ಮತ್ತು 3 ಲಕ್ಷ ಲೋನ್ ಅನ್ನು ಕೂಡ 5% ಬಡ್ಡಿಯಲ್ಲಿ ಕೊಡಿಸ್ತಾ ಇದ್ವಿ. ಅವರೊಂದು ಚಿಕ್ಕ ಅಂಗಡಿ ಆಗ್ಬೇಕು, ಯಾರೋ ಶೇವಿಂಗ್ ಮಾಡುವವರು ಇರ್ತಾರೆ, ಅವರಿಗೆ ಒಂದು ಚಿಕ್ಕ ಅಂಗಡಿ ಆಗ್ಬೇಕು ರಸ್ತೆ ಬದಿಯಲ್ಲಿ ಅಂತಂದ್ರೆ ಅವರಿಗೆ ಇನ್ಕಮ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಕು, ದುಡ್ಡು ಹಾಕ್ಬೇಕು. ಅವ್ರ ಹತ್ರ ಪಾಪ ಅಷ್ಟು ದುಡ್ಡು ಇರಲ್ಲ. ಅವ್ರ ದಿನ ಒಂದು 10 ಜನ ಕಸ್ಟಮರ್ಸ್ ಬಂದ್ರೆ ಅದರಲ್ಲಿ ಜೀವನ ನಡೆಸೋದೇ ಕಷ್ಟ. ಅದಕ್ಕಾಗಿ ಅವ್ರಿಗೆ ಅಂಗಡಿ ಹಾಕೋಬೇಕು ಎಲ್ಲ ರೀತಿಯವರಿಗೆ. ಕೇವಲ ನಾನು ಶೇವಿಂಗ್ ಇದು ಹೇಳಿದೆ, ಉಳಿದವರಿಗೆ ಕೂಡ ಅಂಗಡಿ ಹಾಕ್ಬೇಕು ಅಂತಂದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕಂತ 3 ಲಕ್ಷ ತನಕ ಲೋನ್ ಕೂಡ ಕೊಡಿಸಿ ಕೆಲವು ರಾಜ್ಯದಲ್ಲಿ ಅದಕ್ಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನಾನು ಮೊನ್ನೆ ರಾಜಸ್ಥಾನ ಹೋಗಿದ್ದೆ, ಲಾಸ್ಟ್ ವೀಕ್ ರಾಜಸ್ಥಾನ ಇದೆ. ಅಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದೆ MSME ರಾಜ್ಯದ ನಮ್ಮ ಅಧಿಕಾರಿಗಳ ಜೊತೆ. ಅವರು ಹೇಳಿದ್ರು ನಮ್ಮ ರಾಜ್ಯದಲ್ಲಿ 3 ಲಕ್ಷ ಲೋನ್ ಅನ್ನ ನೀವು 5% ಬಡ್ಡಿಗೆ ಕೊಡ್ತೀವಿ, ನಮ್ಮ ರಾಜ್ಯ ಸರ್ಕಾರ 2% ಅದರಲ್ಲಿ ಕಟ್ಟಿಕೊಡುತ್ತೆ. ಅಂದ್ರೆ ಯಾವ ವಿಶ್ವಕರ್ಮರಿದ್ದಾರೆ ಅವರಿಗೆ ಕೇವಲ 3%ದಲ್ಲಿ ಲೋನ್ ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ನಾವಿದೀವಿ ನಿಮ್ಮ ಜೊತೆಗೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ಕೆಲಸ ಕಲ್ತ್ಕೊಂಡು ಬದುಕುವಂತದಕ್ಕೆ, ಒಂದು ಕುಟುಂಬನ ನಡೆಸುವಂತದಕ್ಕೆ ಇವತ್ತು ಇಲ್ಲಿರತಕ್ಕಂಥ ಎಲ್ಲ ಸಹಾಯಗಳು ಸರ್ಟಿಫಿಕೇಟ್ಗಳು ನೋಡ್ತಾ ಇದ್ರೆ ಇದರಲ್ಲೇ ಗೊತ್ತಾಗತ್ತೆ
ದೇಶನ ಮುಂದೆ ತಗೊಂಡೋಗೋದಕ್ಕೆ ಏನು ಬೇಕು ಅದನ್ನ ನಮ್ಮ ಪ್ರಧಾನಮಂತ್ರಿಗಳು ಈಗಲಿಂದನೇ ಒಂದು ಅಡಿಪಾಯ ಆಗ್ತಾರೆ. ಆ ಖಾದಿ ಬಟ್ಟೆನ ಹಾಕೋಬೇಕು, ಖಾದಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ದೇಶದ ಪ್ರಧಾನಿ ಪ್ರಥಮವಾಗಿ ಹೇಳಿರುವುದು ನರೇಂದ್ರ ಮೋದಿ ಅವರು. ಬೇರೆ ಯಾವುದೇ ಪ್ರಧಾನಿ ಹೇಳಿರಲಿಲ್ಲ ಮಾತನ್ನ. ನರೇಂದ್ರ ಮೋದಿ ಅವರು ದೇಶದ ಸಣ್ಣ ಸಣ್ಣ ಗುರು ಕೈಗಾರಿಕೆಗಳಿಗೆ ಒತ್ತು ಕೊಡಬೇಕು ಅಂತೇಳಿ ಕಲ್ಪನೆ ಇಟ್ಕೊಂಡು ಇವತ್ತು MSME ಮೂಲಕ ಕೋಟ್ಯಾಂತರ ರೂಪಾಯಿ ಆ ಕುಶಲಕರ್ಮಿಗಳಿಗೆ ದೊರಕ್ತಾ ಇದೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ.